ಬೇರಿಯ ಗ್ರಾಮದ ಪರಿಶಿಷ್ಟ ಜಾತಿ ಸ್ಮಶಾನ ಅಭಿವೃದ್ಧಿ ಕಾಮಗಾರಿಗೆ 20 ಲಕ್ಷ ಅನುದಾನದಲ್ಲಿ ಕೈಗೊಳ್ಳಲಾಗುತ್ತಿರುವ ಕಾಮಗಾರಿಗೆ ಶಾಸಕ ಡಿ ರವಿಶಂಕರ್ ಅವರು ಇಂದು ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಡಿ ರವಿಶಂಕರ್ ಅವರು, ಬೇರಿಯ ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ. ಗ್ರಾಮದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದ್ದು, ಬೇರಿಯವನ್ನು ಹೋಬಳಿ ಕೇಂದ್ರವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೆಪಿಸಿಸಿ ಸದಸ್ಯ ಸಿಪಿ ರಮೇಶ್ ಅವರು, ಬೇರಿಯ ಗ್ರಾಮ ಅಭಿವೃದ್ಧಿಗೆ ಶಾಸಕ ಡಿ ರವಿಶಂಕರ್ ಅವರ ವಿಶೇಷ ಕಾಳಜಿಯನ್ನು ಶ್ಲಾಘಿಸಿ, ಸ್ಮಶಾನ ಅಭಿವೃದ್ಧಿ ಕಾಮಗಾರಿ ಸ್ಥಳೀಯರಿಗೆ ಅನುಕೂಲವಾಗಲಿದ್ದು 2028ರ ಚುನಾವಣೆಯಲ್ಲಿ ಮತ್ತೊಮ್ಮೆ ಜಯಗಳಿಸಲು ಗ್ರಾಮದ ಜನತೆ ಆಶೀರ್ವಾದ ಮಾಡಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಉದಯಶಂಕರ್, ನಾಡಗೌಡರು, ಕುಮಾರಸ್ವಾಮಿ, ಬೋರಪ್ಪ ನಾಯ್ಕ, ಬಿವಿ ಪ್ರಕಾಶ್, ರಾಜಯ್ಯ, ರಂಗಯ್ಯ, ಪಿಡಿಒ ಮಮತಾ, ಸಮಾಜ ಕಲ್ಯಾಣ ಅಧಿಕಾರಿ ಶಂಕರಮೂರ್ತಿ, ನಂದಿನಿ ಪಾರ್ಲರ್ ಕಾಂತರಾಜು, ಕೃಷ್ಣ ಡಿ, ಪ್ರಕಾಶ್, ಜಯಣ್ಣ, ಕಾಳೇಗೌಡ, ಸೋಮನಹಳ್ಳಿ ಚಂದ್ರಶೇಖರ್, ಪ್ರೇಮ್ ಕುಮಾರ್, ಪ್ರಸನ್ನ ವೆಲ್ಡಿಂಗ್, ಮೈಸೂರು ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿ ಸಾಲಿಗ್ರಾಮ ಬ್ಲಾಕ್ ಮೀನುಗಾರರ ಘಟಕದ ತಾಲೂಕು ಅಧ್ಯಕ್ಷ ಬೇರಿಯ ಉದೇಶ್ ಹಾಗೂ ಗುತ್ತಿಗೆದಾರ ಪ್ರಸನ್ನ ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಗ್ರಾಮಸ್ಥರು ಹಾಜರಿದ್ದರು. ಎಸ್ಸಿ ಸಮಾಜದ ಸ್ಮಶಾನ ಅಭಿವೃದ್ಧಿಗೆ ಆಗಮಿಸಿರುವ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ಜನನಾಯಕರು ಆದಂಥ ಡಿ ರವಿಶಂಕರ್ ಅವರೇ, ವೇದಿಕೆ ಮೇಲೆ ಸಿದ್ಧಕ್ಕಂಥ 2 ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳೇ, ಗ್ರಾಮದ ಹಿರಿಯರಾದಂಥ ನಾಡಗೌಡರೇ, ಬೋರಪ್ಪಣ್ಣವ್ರೆ, ಪ್ರಕಾಶ್ ಅವರೇ, ರಾಜಯ್ಯನವರೇ, ಎಲ್ಲ ಗ್ರಾಮದ ಹಿರಿಯರೇ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ಎಲ್ಲ ನನ್ನ ತಾಯಿ, ಇವತ್ತು ಈ ಒಂದು ಸ್ಮಶಾನ ಅಭಿವೃದ್ಧಿ ಕಾರ್ಯಕ್ರಮವನ್ನು ಬಹಳ ಯುವಕರು ಉತ್ಸಾಹದಿಂದ ಮಾಡ್ತಾ ಇದ್ದೀರಿ. ಆಗಬೇಕು ಅಂತ ಬಹಳ ದಿವಸದಿಂದ ಬೇಡಿಕೆ ಇತ್ತು. ನಾವು ನಮ್ಮ ಶಾಸಕರ ಜೊತೆ ಮಾತಾಡಿ ಈ ಒಂದು ಸ್ಮಶಾನಕ್ಕೆ ಒಂದು ಅಭಿವೃದ್ಧಿಗೆ ಒಂದು ಒಳ್ಳೆಯ ಅನುಕೂಲ ಮಾಡಿಕೊಡ್ಬೇಕಂತ ಹೇಳುವಂಥ ಸಂದರ್ಭದಲ್ಲಿ ಇವತ್ತು 20 ಲಕ್ಷ ರೂಪಾಯಿಗಳ ಅನುದಾನವನ್ನು ಹಾಕಿದ್ದಾರೆ. ಇವತ್ತು ಒಂದೇ ಅಲ್ಲ, ಬೇರೆ ಗ್ರಾಮದಲ್ಲಿ ಹಲವು ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿ ಯಾವುದೇ ಒಂದು ಗೊಂದಲ ಇಲ್ಲದೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬೇರೆ ಗ್ರಾಮದಲ್ಲಿ ನಡೀತಾ ಇದೆ. ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ನೀವೆಲ್ಲರೂ 2028ಕ್ಕೆ ನಮ್ಮ ನಾಯಕರಾದಂಥ ರವಿಶಂಕರ್ ಜೊತೆ ಇದ್ದು ಈಗ ಅವರ ಕಾರ್ಯಕ್ರಮಗಳನ್ನ ನೋಡಿ ಓಟ್ ಹಾಕಬೇಕು. ಇವತ್ತು 2 ತಾಲೂಕುಗಳ ಗ್ಯಾರಂಟಿ ಇಟ್ಕೊಂಡು ಕೋಟ್ಯಾಂತರ ರೂಪಾಯಿ ಗ್ಯಾರಂಟಿ ಕೊಟ್ಟು ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳು ಎಲ್ಲೆಲ್ಲಿ ನೋಡಿದ್ರು ಗುದ್ದಲಿ ಪೂಜೆ, ಎಲ್ಲಿ ನೋಡಿದ್ರು ಕೆಲಸ ಕಾರ್ಯಗಳು, ಅಭಿವೃದ್ಧಿ ವಿಚಾರದಲ್ಲಿ ಡಿ ರವಿಶಂಕರ್ ಅವ್ರನ್ನ ಯಾರೂ ಸಹ ಮಾತಾಡುವಂಥ ಪರಿಸ್ಥಿತಿ ಇಲ್ಲ. ಎಲ್ಲ ಕಾರ್ಯಕ್ರಮಗಳು ಎಲ್ಲ ಗ್ರಾಮಗಳು ನೋಡಿದ್ದು. ಇವತ್ತು ಇವರನ್ನ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಸಮಾಜದ ನಾಯಕರು ಅಂತ ಹೇಳೋದು ತಪ್ಪಾಗ್ಲಾರದು. ನಮ್ಮ ಹಳೆ ಮಾಜಿ MLA ಅವರಿದ್ರು, ಅವರು ಯಾವುದೋ ಒಂದು ಜಾತಿ ಬಿಟ್ಟು ಕೆಲಸ ಮಾಡ್ತಾ ಇದ್ರು. ನಮ್ಮ ನಾಯಕರು ಹಂಗಲ್ಲ, ಪ್ರತಿ ಜಾತಿಯನ್ನ ವಿಶ್ವಾಸ ತಗೊಂಡು ಜಾತ್ಯತೀತವಾಗಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಅವರ ಮೇಲೆ ಇರಲಿ. ಮುಂದೆ ಒಂದು ಏನು ನಾವು ಸೇತು ಸಮಾಜಕ್ಕೆ ಎತ್ಕೊಂಡೆ ಸ್ಮಶಾನ ಜಾಗ ಕೊಡ್ತೀವಿ, ಮಾತು ಕೊಡ್ತೀವಿ, ಶೀಘ್ರದಲ್ಲೇ ಇದೆ, ಅದನ್ನು ಸಹ ಮಾಡಿಸ್ಕೊಡ್ತೀವಿ. ಜೊತೆಗೆ ಬೇರೆಯ ಗ್ರಾಮದ ಸಮಗ್ರ ಅಭಿವೃದ್ಧಿ, ಆಮೇಲೆ ನಮ್ಮ ಕೆರೆ ಕೋಟಿ ಅಭಿವೃದ್ಧಿದು ಈಗಾಗಲೇ ಕೆಲಸ ಸಂಪೂರ್ಣ ಅಪೂರ್ವವಾಗಿ ಬಂದಿದೆ. ಇನ್ನೇನು ಟೆಂಡರ್ ಹಂತದಲ್ಲಿದೆ, ಅದು ಸಹ ಮುಂದೊಂದು ತಿಂಗಳು ಕಾರ್ತಿಕ ಶ್ರಾವಣದಲ್ಲಿ ಆ ಕೆಲಸನೂ ಸಹ ಪೂಜೆ ಮಾಡ್ತೀವಿ. ಬೇರೆಯ ಒಟ್ಟಾರೆ ಸಮಗ್ರ ಅಭಿವೃದ್ಧಿಗೆ ಶಾಸಕರು ಪಟ್ಟಂತ ಶ್ರಮ, ಶಾಸಕರು ಏನೇನು ಕೆಲಸಗಳು ಮಾಡ್ತಾರೆ ಅನ್ನೋದನ್ನ ಒಂದು ಪಟ್ಟಿ ಮಾಡಿ ನಾವು ಅದನ್ನ ಪಾಂಪ್ಲೆಟ್ಸ್ ಮುಖಾಂತರ ಮನೆಗೆ ಹಂಚೋದು ಕೆಲಸ ಮಾಡ್ತಾ ಇದ್ವಿ. ತಾಯಂದಿರಿಗೆ ಗ್ಯಾರಂಟಿ ಇರ್ಬೋದು, ಈ ಒಂದು ಕಾರ್ಯಕ್ರಮ ಅಭಿವೃದ್ಧಿ ವಿಚಾರದಲ್ಲಿ ಇರ್ಬೋದು, ಶಾಸಕರು ಎಲ್ಲ ಕೆಲಸ ಮಾಡ್ತಾರೆ. ಆಮೇಲೆ ಇಂಥ ಶಾಸಕರು ಸಿಕ್ಕಿರೋದು ನಮ್ಮ ಸೌಭಾಗ್ಯ. ಯಾಕಪ್ಪ ಅಂತ ಹೇಳಿದ್ರೆ, ಯಾರು ಕರೆದ್ರು ಅವರು ಇವರು ಭೇದ ಭಾವ ಇದೆ, ಎಲ್ಲರೂ ಪ್ರೀತಿ ವಿಶ್ವಾಸ ಸ್ನೇಹದಲ್ಲಿ ಮಾತಾಡ್ಸ್ಕೊಂಡು ಹೋಗ್ತಕ್ಕಂಥ ಶಾಸಕರು. ಎಲ್ಲೇ ಕೂತರು ಫುಟ್ಪಾತಲ್ಲಿ ಇರಲಿ, ಅಲ್ಲಿ ಕೂತ್ಕೊಂಡು ಟೀ ಕೊಡತಕ್ಕಂಥ ಪ್ರವೃತ್ತಿಯನ್ನೇ ಬೆಳೆಸ್ಕೊಂಡಂಥ ಶಾಸಕರು. ಈ ಶಾಸಕರ ಜೊತೆ ನಾವೆಲ್ಲ 25 ವರ್ಷ ಅವ್ರ ಜೊತೆ ಇದ್ದು ಅವ್ರಿಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಕೊಂಡು ಹೋಗೋಣ. ನಿಮ್ಮೆಲ್ಲರ ಅಭಿವೃದ್ಧಿ ಏನಾಗಬೇಕು, ಗ್ರಾಮ ಅಭಿವೃದ್ಧಿ ಆಗಬೇಕಷ್ಟೇ. ಗ್ರಾಮದ ಅಭಿವೃದ್ಧಿಗೆ ಕಂಕಣಬದ್ಧವಾಗಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಈಗ ದೊಡ್ಡಮ್ಮ ಕರೆಯುವ ಟ್ರಸ್ಟ್ನವರು ಸಹ ಬಂದಿದ್ದಾರೆ, ಅವ್ರಿಗೂ ಸಹ ಅನುದಾನವನ್ನು ಕೊಡ್ತೀನಿ ಅಂತ ಹೇಳೋರೆ. ಎಲ್ಲ ರೀತಿ ಸಹಕಾರ. ಆಮೇಲೆ ನಮ್ಮ ಪತ್ರಕರ್ತರಲ್ಲಿ ನನ್ನ ಮನೆಗೆ ಇಷ್ಟೇ, ಸತ್ಯ ಹೇಳಿ, ಸುಳ್ಳು ಕೊಳ್ಳು ಬೇಡ. ನಾವೇನ್ ಮಾಡ್ತೀವಿ, ನಾವು ಮೋಸ ಮಾಡಿದ್ರು ಹೇಳಿ, ಒಳ್ಳೇದು ಮಾಡಿದ್ರು ಹೇಳಿ. ಬೇಕು ಅಂತ ಅವ್ರನ್ನ ಫೋಟೋ ಬಿಟ್ಟಾಕೋದಿದೆಯಲ್ಲ, ನಾನು ಆಂದೋಲನ ಪತ್ರಿಕಾ ನಿಮ್ಮ ಕೋಟೆಯವರು ಮಾತಾಡಿದ್ದೀನಿ, ಹೋಗಿ ಒಂದು ಕಂಟ್ರೋಲ್ ಕೊಡ್ತೀನಿ, ಮಾಡಿದ್ದೀನಿ.
ಪತ್ರಕರ್ತರು, ನಿಜವಾದ ಪತ್ರಕರ್ತರು ನಮ್ಮ ಏನು ತಪ್ಪುದಿಟ್ಕೊಂಡಿವೆ ಅವುಗಳನ್ನ ಎತ್ತಿ ಹಿಡಿತಕ್ಕಂಥ ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ಯಾವುದೋ ಒಂದು ಆಸೆಗೋಸ್ಕರ ಕೆಲಸ ಮಾಡೋದು ಬೇಡ. ನೀವೇ ನಿಜವಾದ ತಾಲೂಕಿನ ಅಭಿವೃದ್ಧಿ ಅಧಿಕಾರರು. ನೀವು ಒಳ್ಳೇದು ಮಾಡಿದ್ರೆ ಒಳ್ಳೇದು ಅಂತೀರಿ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಅಂತೀರಿ. ಏನಿದೆ ಹೇಳಿ, ಅದ್ರ ಏನು ಸತ್ಯ ಹೇಳಕ್ಕೆ ಧೈರ್ಯ ಇರೋದು ನಿಮ್ಮ ಒಬ್ಬರಿಗೆ. ನಿಮ್ ಬಿಟ್ರೆ ಇನ್ ಯಾರಿಗೂ ಸತ್ಯ ಹೇಳಕ್ ಧೈರ್ಯ ಇಲ್ಲ. ಒಬ್ಬೊಬ್ರು ಏನ್ ಮಾಡ್ತಾರೆ, ಶಾಸಕರ ಬಗ್ಗೆ ಹೇಳ್ಬೇಕು ಅಂದಾಗ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಅದರಿಂದ ನೀವು ನೇರವಾಗಿ ಸತ್ಯ ಹೇಳ್ಬೋದು. ಆ ಸತ್ಯ ಹೇಳ್ತಕ್ಕಂಥ ಕೆಲಸನ ನೀವು ಮಾಡಬೇಕು. ನಾವೇನ್ ಮಾಡಿದ್ವಿ ಅದನ್ನ ಜನಕ್ಕೆ ತಿಳಿಸುವಂತ ಕೆಲಸನ ತಾವೆಲ್ಲ ಮಾಡ್ತಾ ಇದ್ರಿ. ನಾವು ಯಾವುದೇ ಒಂದಲ್ಲಿ ಎಲ್ಲ ಸೇರೋಣ ಅಂತ ಕೂತ್ಕೊಂಡು ಮಾತಾಡೋಣ. ನಮ್ ತಪ್ಕೊಂಡು ನಾವು ಸರಿ ಮಾಡ್ಕೋತೀವಿ, ನಿಮ್ ತಪ್ಕೊಂಡು ನೀವು ಸರಿ ಮಾಡ್ಕೊಳ್ಳಿ. ಎಲ್ಲ ಹೊಂದಾಣಿಕೆಯಿಂದ ಹೋಗಿ ಈ ತಾಲೂಕಲ್ಲಿ ಯಾವತ್ತೂ ಅಷ್ಟೇ ಕಾಂಗ್ರೆಸ್ ಪ್ರಬುದ್ಧಮಾನವಾಗಿ ಬೆಳೆಯಬೇಕು. ಕಾಂಗ್ರೆಸ್ ಪಕ್ಷದ MLA ಶಾಶ್ವತವಾಗಿ KR ತಾಲೂಕಲ್ಲಿ ನೆಲೆಯೂರಬೇಕು. ಅವ್ರೇನು 15 ವರ್ಷ ಆಗಿದೆ, ಅದೇ ರೀತಿ ನಾವು ಸಹ 15 ವರ್ಷಗಳವರೆಗೆ ಶಾಶ್ವತವಾಗಿ ನೆಲೆಯೂರದ ಕೆಲಸ ಮಾಡಬೇಕಾದ್ರೆ ನಿಮ್ಮ ಪಾತ್ರ ಬಹಳ ಮುಖ್ಯವಾದ್ದು. ನೀವು ಯಾವತ್ತೂ ಸಹ ನಮ್ಮ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದೀರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಿರುವಂತ ಶಾಸಕರಿಗೆ ಮತ್ತು ಗ್ರಾಮದ ಎಲ್ಲ ಹಿರಿಯರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಕೆಪಿಸಿಸಿಯ ಸದಸ್ಯರು, ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭಾದ ಕೇರಳ ಘಟಕದ ಅಧ್ಯಕ್ಷರು ಆಗಿರ್ತಕ್ಕಂಥ ಹಿರಿಯರಾದ CP ರಮೇಶ್ ಕುಮಾರ್ ಅವರೇ, ಇವತ್ತು ನಾವು ಬಹಳ ಅತ್ಯಂತ ಸಂತೋಷದಿಂದ ಈ ಒಂದು ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಒಂದು ಸ್ಮಶಾನದ ಅಭಿವೃದ್ಧಿಯ ಗುದ್ದಲಿ ಪೂಜೆಯನ್ನು ಮಾಡಿದ್ದೀವಿ. ಇವತ್ತು ನಮಗೆ ಸ್ಮಶಾನ ಬಹಳ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ತಾನು ಬದುಕಿದಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಬದುಕಿರ್ತಾರೆ, ಸತ್ತಾಗ ಕೂಡ ಅವರ ಅಂತ್ಯ ಸಂಸ್ಕಾರವನ್ನ ಮಾಡುವಂತ ಸಂದರ್ಭದಲ್ಲಿ ಅವರನ್ನ ಗೌರವಪೂರ್ವಕವಾಗಿ ನೆಮ್ಮದಿಯಾದಂಥ ವಾತಾವರಣದಲ್ಲಿ ನಾವು ಆ ಒಂದು ಶವ ಸಂಸ್ಕಾರವನ್ನ ಮಾಡುವಂಥದ್ದು ಇದೆಯಲ್ಲ, ಅದು ನಾವು ನಿಜವಾಗ್ಲೂ ಕೂಡ ಒಬ್ಬ ವ್ಯಕ್ತಿಗೆ ಕೊಡುವಂತ ಗೌರವ. ಆ ನಿಟ್ಟಿನಲ್ಲಿ ಇವತ್ತು ಬೇರೆ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಈ ಒಂದು ಜಾಗದಲ್ಲಿ ಸ್ಮಶಾನದ ಗುರುತನ್ನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಅಭಿವೃದ್ಧಿಪಡಿಸಬೇಕಂತೇಳಿ ನಮ್ಮ ಎಲ್ಲ ಯುವ ಮುಖಂಡಗಳು ಕೂಡ ಕೇಳಿ, ಜೊತೆಗೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ CP ರಮೇಶ್ ಕುಮಾರ್ ಅವರು ಇಲ್ಲ ಈ ಭಾಗದಲ್ಲಿ ಇದು ಬಹಳ ಅವಶ್ಯಕತೆ ಇದೆ, ಮಾಡಿಕೊಳ್ಳಲೇಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿದಂತ ಸಂದರ್ಭದಲ್ಲಿ ಸ್ಮಶಾನದ ಅಭಿವೃದ್ಧಿಗೆ 20 ಲಕ್ಷ ಅನುದಾನದ ಅಡಿಯಲ್ಲಿ ಇವತ್ತು ಗುದ್ದಲಿ ಪೂಜೆಯನ್ನ ಮಾಡಿದ್ದೀವಿ. ಇದನ್ನ ಸರಿಯಾದ ರೀತಿಯಲ್ಲಿ ನಮ್ಮ ಕಾಂಟ್ರಾಕ್ಟರ್ಗೆ ಸೂಚನೆ ಕೊಡೋದು, ನಮ್ಮ ಈ ಒಂದು ಜಾಗಕ್ಕೆ ಏನೆಲ್ಲ ಅವಶ್ಯಕತೆ ಇದೆ, ಒಂದು ಕುಡಿಯ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದು, ಬಂದಂತವ್ರಿಗೆ ಕೈಕಾಲನ್ನು ತೊಳ್ಕೊಳ್ಳೋದಕ್ಕೆ ಇರ್ಬೋದು, ಮತ್ತೊಂದಕ್ಕೆ ಇರ್ಬೋದು, ವ್ಯವಸ್ಥೆಯನ್ನ ಮಾಡಬೇಕು. ಜೊತೆಗೆ ಅಲ್ಲಿಂದ ಏನು ಶವಗಳನ್ನ ತಗೊಂಡ ಸಂದರ್ಭದಲ್ಲಿ ಅದನ್ನ ಇಲ್ಲಿ ಪೂಜೆ ಮಾಡುವಂತ ನಿಟ್ಟಲ್ಲಿ ಒಂದು ಪ್ಲಾಟ್ಫಾರ್ಮ್ ಕೂಡ ಬಹಳ ಅವಶ್ಯಕತೆ ಇದೆ. ಜೊತೆಗೆ ಪ್ಲಾಟ್ಫಾರ್ಮ್ಗೆ ಶೀಟ್ ಅನ್ನು ಕೂಡ ಹಾಕಿಸುವಂಥದ್ದು. ಯಾಕಂತ ಹೇಳಿದ್ರೆ ಮಳೆ ಗಿಳೆ ಬಂದಂತ ಸಂದರ್ಭದಲ್ಲಿ ಅದು ಬೇಕಾಗುತ್ತೆ. ಆ ತರದಲ್ಲಿ ಒಂದು ಶೆಡ್ ಅನ್ನ ಈಗಾಗಲೇ ಅದನ್ನು ಗುರುತು ಮಾಡಿಕೊಂಡಿದ್ರೆ ಅದನ್ನು ಮಾಡಬೇಕು. ಜೊತೆಗೆ ಸುತ್ತ ಫೆನ್ಸಿಂಗ್ ಅನ್ನ ಹಾಕಿಸ್ಬೇಕು, ಕಾಂಪೌಂಡ್ ಹಾಕಿಸಿ ಇದಕ್ಕೆ ಶಾಶ್ವತವಾದ ರೀತಿಯಲ್ಲಿ ಇಲ್ಲಿ ಯಾರು ಒಬ್ರು ಉಸ್ತುವಾರಿಗಳನ್ನಾಗಿ ನೇಮಕ ಕೂಡ ಮಾಡಿಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ. ಯಾಕಂತ ಹೇಳಿದ್ರೆ ಅವರಿದ್ರೆ ಸರಿಯಾದ ರೀತಿಯಲ್ಲಿ ಇದನ್ನ ಕ್ರಮಬದ್ಧವಾಗಿ ನೋಡ್ಕೊಳ್ಳೋದಕ್ಕೆ ಆ ನಿಟ್ಟಲ್ಲಿ ಆಗುತ್ತೆ. ಆ ತರದಲ್ಲಿ ತಾವೆಲ್ಲ ಯೋಚನೆ ಮಾಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಹೇಳ್ತಾ, ಆ ನಿಟ್ಟಲ್ಲಿ ಇವತ್ತು ನಾವು ಗುದ್ದಲಿ ಪೂಜೆಯನ್ನ ಮಾಡಿದ್ವಿ. ಉತ್ತಮ ರೀತಿಯಲ್ಲಿ ಒಂದು ಗುಣಮಟ್ಟದ ಕಾಮಗಾರಿಯನ್ನ ಮಾಡಬೇಕಂತೇಳಿ ನಾನು ಈಗೇನು ನಮ್ಮ ಕಾಂಟ್ರಾಕ್ಟರ್ಗೆ ಸೂಚನೆ ಕೊಡ್ತಾ ಇದ್ದೇನೆ. ಕೂತ್ಕೋಕ ಅದೇ ರೀತಿಯಲ್ಲಿ ಇವತ್ತು ಈಗಾಗಲೇ CP ರಮೇಶ್ ಕುಮಾರ್ ಅವರು ಹೇಳಿದ್ರು, ನಾವು ಬೋರೋ ಗ್ರಾಮದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ. ಜೊತೆಗೆ ಈ ಒಂದು ಕ್ಷೇತ್ರದಲ್ಲಿ 2 ತಾಲೂಕಲ್ಲೂ ಕೂಡ ಸಾಕಷ್ಟು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ಹೇಳಿದ್ರು. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಬೇರೆ ಗ್ರಾಮದಿಂದ ಮಿರ್ಲೇಗೆ ಹೋಗುವಂತ ರಸ್ತೆ, ಬಟ್ಟಗನಹಳ್ಳಿ ಮಾರ್ಗವಾಗಿ ನಡ್ಚಳ್ಳಿ ಮಾರ್ಗವಾಗಿ ಹೋಗುವಂತ ರಸ್ತೆ ಬಹಳ ವರ್ಷಗಳ
ಬೇಡಿಕೆ ಇತ್ತು ಈ ಭಾಗದಲ್ಲಿ, ಅದನ್ನ ಮಾಡಿಸಿದ್ದೇವೆ. ಜೊತೆಗೆ ನಮ್ಮ ಬೇರೆ ಗ್ರಾಮದಿಂದ ಏನು ನಮ್ಮ ಗೇರ್ದಡ, ಬಸಂತಪುರ, ಕೆಂಚಹಳ್ಳಿ, ಆ ಕಡೆ ಸಂಕರಳ್ಳಿಗೆ, ಬಾಚಹಳ್ಳಿಗೆ ಹೋಗುವಂತ ರಸ್ತೆ ಕೂಡ ಅಭಿವೃದ್ಧಿ ಆಗಿದೆ. ಇನ್ನು ಕೆಲವು ಭಾಗಗಳಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಬೇಕು. ಅದಕ್ಕೂ ಕೂಡ 2.5 ಕೋಟಿಯನ್ನ ಈಗಾಗಲೇ ಸೇರಿಸಿದ್ದೇವೆ. ಅದು ಪೂರ್ಣವಾಗಿ ಏನು ನಮ್ಮ ಸಾಲಿಗ್ರಾಮ ಮುಖ್ಯ ರಸ್ತೆ ಇದೆ, ಆ ಮುಖ್ಯ ರಸ್ತೆಗೆ ಸೇರುವಂತ ರಸ್ತೆಯನ್ನ ಮಾಡಿಸುವಂತ ನಿಟ್ಟಲ್ಲಿ ಈಗಾಗಲೇ ಕ್ರಮಗಳನ್ನ ತೆಗೆದುಕೊಂಡಿದ್ದೇವೆ. ಅದು ಕೂಡ ಆಗುತ್ತೆ. ಈಗೇನು ನಾವು ಕೆರೆ ಅಭಿವೃದ್ಧಿ ಕೂಡ ಈಗಾಗಲೇ 1 ಕೋಟಿ ಅನ್ನೋದೊಂದು ಅಡಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಪಡಿಸುವಂತ ನಿಟ್ಟಲ್ಲಿ ಈಗಾಗಲೇ ಕ್ರಮಗಳನ್ನ ತೆಗೆದುಕೊಂಡಿದ್ದೇವೆ. ಅದನ್ನ ಈಗಾಗಲೇ ಸಿ.ಪಿ. ರಮೇಶ್ ಕುಮಾರ್ ಅವರು ಹೇಳಿದ್ರು. ಜೊತೆಗೆ ನಮ್ಮ ಬೇರೆ ಗ್ರಾಮದಲ್ಲಿ ಈಗಾಗಲೇ ಕಾಮಗಾರಿಗಳು ಆಗ್ತಾ ಇರ್ತಕ್ಕಂಥದ್ದ ನೀವು ನೋಡ್ತಾ ಇದ್ದೀರಾ. ಇನ್ನೂ ಬಹಳಷ್ಟು ಕಾಮಗಾರಿಗಳು ಆಗ್ಬೇಕಾಗಿದೆ ಬೇರೆ ಗ್ರಾಮದಲ್ಲಿ. ನಮ್ಮ ಉಪ್ಪಾರು ಬೀದಿ ಇರ್ಬೋದು, ಜೊತೆಗೆ ಅಲ್ಲಿ ಮೇಲ್ಗಡೆ ಇದ್ದತ್ತ ಯಾವುದು ಅದು ಏನು ಹೇಳ್ತಾರೆ, ಸೋಮನಹಳ್ಳಿ ಕಾಲೋನಿ, ಅಲ್ಲೂ ಒಂದು ಸೋಮನಹಳ್ಳಿ ಗುಡ್ಲು, ಅಲ್ಲಿ ಒಂದು ಸಮುದಾಯ ಭವನವನ್ನ ಕೇಳ್ಕೊಂಡಿದ್ದಾರೆ. ಅದು ಕೂಡ ಆಗ್ಬೇಕಾಗಿದೆ. ಜೊತೆಗೆ ಅಲ್ಲಿ ರಸ್ತೆಗಳು ಕೇಳ್ಕೊಂಡಿದ್ದಾರೆ. ಗ್ರಾಮ ಪರಿಮಿತಿಯ ಒಳಗಡೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಬಾಕಿ ಆಗ್ಬೇಕಾಗಿದೆ. ಒಂದು ರಸ್ತೆಗಳಿರ್ಬೋದು, ಕುಡಿಯುವ ನೀರಿಗೆ ಸಂಬಂಧಪಟ್ಟ ಇರ್ಬೋದು, ಒಳಚರಂಡಿ ವ್ಯವಸ್ಥೆಗಳಿರ್ಬೋದು, ಹೀಗೆ ಸಾಕಷ್ಟು ಕಾಮಗಾರಿಗಳು ಆಗ್ಬೇಕಾಗಿದೆ. ಜೊತೆಗೆ ನಮ್ಮ ಬೇರೆ ಗ್ರಾಮದ ಬಹಳ ಬೇಡಿಕೆ ಇರ್ತಕ್ಕಂಥದ್ದು ಹೋಬಳಿಯನ್ನಾಗಿ ಮಾಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಎಲ್ಲರ ಬೇಡಿಕೆ ಇದೆ. ಆ ಒಂದು ಬೇಡಿಕೆಗೆ ಈಗಾಗಲೇ ನಾವು ಪೂರಕವಾದಂತ ರೀತಿಯಲ್ಲಿ ಈಗಾಗಲೇ ಪತ್ರದ ಮೂಲಕವಾಗಿ ಎಲ್ಲ ರೀತಿಯಾಗಿ ಮಾಡ್ತಾ ಇದ್ವಿ. ಅದನ್ನ ಆದಷ್ಟು ಬೇಗ ಬೇರೆ ಹೋಬಳಿಯನ್ನಾಗಿ ಮಾಡಿಸಿ ಈ ಭಾಗದ ನಮ್ಮ ಜನರ ಆಸೆ ತಕ್ಕಂತೆ ಬೇರೆ ಗ್ರಾಮ ಹೋಬಳಿಯನ್ನ ಮಾಡುವಂತದ್ದು ಮೊದಲ ಆದ್ಯತೆಯಲ್ಲಿ ತೆಗೆದುಕೊಂಡಿದ್ದೇವೆ. ಈ ಹಿಂದೆ ಒಂದು ಬೇರೆ ಜಿಲ್ಲಾ ಪಂಚಾಯಿತಿಯ ಕ್ಷೇತ್ರ ಇರಲಿಲ್ಲ, ಇಲ್ಲಿ ಇದು ತೆಗೆದು ಬೇರೆ ಆಗ್ಬಿಟ್ಟಿದ್ವಿ, ಮಿರ್ಲೆ ಸೇರಿಸ್ಬಿಟ್ಟಿದ್ವಿ. ಮಿರ್ಲೆಗೆ ಸೇರಿಸಿದ ಸಂದರ್ಭದಲ್ಲಿ ಇಲ್ಲಿ ಸಿ.ಪಿ. ರಮೇಶ್ ಕುಮಾರ್ ಅವರ ನೇತೃತ್ವದಲ್ಲೇ ಒಂದು ಸಭೆಗಳಾಯಿತು. ಇಲ್ಲ ಬೇರೆ ಜಿಲ್ಲಾ ಪಂಚಾಯಿತಿ ನಮಗೆ ಅವತ್ತಿಂದ ಇವತ್ತವರೆಗೂ ಬಂದಿದೆ. ಆ ಬೇರೆ ಜಿಲ್ಲಾ ಪಂಚಾಯಿತಿ ಕ್ಷೇತ್ರವನ್ನ ಉಳಿಸ್ಕೊಡ್ಬೇಕಂತಕ್ಕಂಥ ನಿಟ್ಟಲ್ಲಿ ಈ ಕೇಳಿದ ಸಂದರ್ಭದಲ್ಲಿ ಅದು ಕೂಡ ಉಳಿದಿದೆ. ಈಗ ಬೇರೆ ಜಿಲ್ಲಾ ಪಂಚಾಯಿತಿಯ ಕ್ಷೇತ್ರ ಅಂತ ಹೇಳಿ ಕರೀತಾ ಇರ್ತಕ್ಕಂಥ ನಿಟ್ಟಲ್ಲಿ ಆಗಿದೆ. ಇದರ ಜೊತೆಯಲ್ಲಿ ನಮ್ಮ ಬೇರೆ ಗ್ರಾಮದಲ್ಲಿ ಒಂದು ಆಸ್ಪತ್ರೆ ಬಹಳ ಮುಖ್ಯ. ಯಾಕಂತಂದ್ರೆ ಬೇರೆ ಗ್ರಾಮದವರು ಒಬ್ಬರಿಗೆ ಅಲ್ಲ, ಸುತ್ತಮುತ್ತ ಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ಈಗ ಬೇರೆ ತಾಲೂಕಿನಿಂದನೂ ಕೂಡ ಬರುವಂತದ್ದು, ಬೇರೆ ಜಿಲ್ಲೆಯ ಕಡೆಯಿಂದನೂ ಕೂಡ ಬರುವಂತದ್ದು. ಯಾಕಂದ್ರೆ ಈಗ ಕೇರ್ಪೇಟೆ ಇದೆ, ಈ ಕಡೆ ಹೊಳಸಿಪುರ ತಾಲೂಕಿದೆ. 2 ತಾಲೂಕಿನಿಂದ ಕೂಡ ಅಲ್ಲಿ ಬಾರ್ಡರ್ ಹಳ್ಳಿಗಳಲ್ಲಿ ಏನೇನು ಹಳ್ಳಿಗಳಿದೆ, ಈ ಭಾಗಕ್ಕೆ ಹೆಚ್ಚಿನ ರೀತಿಯಲ್ಲಿ ಒಂದು ಚಿಕಿತ್ಸೆಗಾಗಿ ಬರುವಂತ ನಿಟ್ಟಲ್ಲಿ ಬರ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತ ರೀತಿಯಲ್ಲಿ ಈಗಾಗಲೇ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. 30 ಹಾಸಿಗೆ 30 ಬೆಡ್ಡಿನ ಆಸ್ಪತ್ರೆಯನ್ನ ಮಾಡುವಂತ ನಿಟ್ಟಲ್ಲಿ ಈಗಾಗಲೇ ಕ್ರಮಗಳನ್ನ ತೆಗೆದುಕೊಂಡಿದ್ದೇವೆ. ಅದನ್ನ ಆದಷ್ಟು ಬೇಗ ಒಂದು ಅನುದಾನವನ್ನ ಹಾಕಿಸಿ ಅದೊಂದು ಗುದ್ದಲಿ ಪೂಜೆಯನ್ನು ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಇವತ್ತು ಯಾರು ಎಷ್ಟೇ ಟೀಕೆ ಟಿಪ್ಪಣಿಗಳು ಮಾಡಿದ್ರು ಕೂಡ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನ್ನ ಉತ್ತರ ಏನಿದ್ರು ನನ್ನ ಕಾಮಗಾರಿಗಳ ಮೂಲಕವಾಗಿ, ನನ್ನ ಕೆಲಸ ಕಾರ್ಯಗಳ ಮೂಲಕವಾಗಿ ಜನರೇ ಮಾತಲ್ಲಿ ಅವರು ಉತ್ತರವನ್ನ ಅವ್ರಿಗೆ ಕೊಡಬೇಕು. ಆ ತರದಲ್ಲಿ ನಾನು ಮಾಡ್ತಾ ಇರ್ತಕ್ಕಂಥದ್ದು. ನಾನು ಯಾರೇ ಟೀಕೆ ಮಾಡಿದ್ರು, ನಾನು ಈಗಾಗಲೇ ಹೇಳಿದ್ದೇನೆ ಕೆಲವು ದಿನಗಳ ಹಿಂದೆ, ಅವ್ರು ಟೀಕೆ ಮಾಡಿದ್ಲಿ ನಮ್ಗೆ ಅದು ಆಶೀರ್ವಾದ ಇದ್ದಾಗೆ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಹುಮ್ಮಸ್ ಬರುತ್ತೆ, ಇನ್ನಷ್ಟು ಕೆಲಸ ಕಾರ್ಯಗಳು ಮಾಡ್ಬೇಕಂತ ಉತ್ತೇಜನ ಬರುತ್ತೆ ಅಂತಕ್ಕಂಥ ನಿಟ್ಟಲ್ಲಿ ನಾನು ಹೇಳಿದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ಏನು ಗ್ಯಾರಂಟಿಗಳನ್ನ ನಾವು ಚುನಾವಣೆ ಪೂರ್ವದಲ್ಲಿ ಘೋಷಣೆ ಮಾಡಿ ಅದರನ್ನ ಯಥಾವತ್ತಾಗಿ ಜಾರಿಗೆ ಮಾಡಿ ಇವತ್ತು ಪ್ರತಿ ವರ್ಷ ಇಡೀ ರಾಜ್ಯದಲ್ಲಿ 57,000 ಕೋಟಿ ಅನುದಾನ ಅಡಿಯಲ್ಲಿ ಪ್ರತಿಯೊಂದು ಮನೆಯೂ ಕೂಡ ನಮ್ಮ ಸರ್ಕಾರದಿಂದ ಏನು ಹಿಂದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಅವರು ಇಬ್ಬರ ಸರ್ಕಾರದಲ್ಲಿ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದ್ವಿ. ಪ್ರಸ್ತುತ ಇವತ್ತಿನ ಸರ್ಕಾರದ ಏನು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬರು ಇವರ ಸಮ್ಮುಖದಲ್ಲಿ ನಡೀತಾ ಇರ್ತಕ್ಕಂಥ ಸರ್ಕಾರದಲ್ಲಿ ಈ ಗ್ಯಾರಂಟಿಗಳನ್ನು ಮುಂದುವರಿಸಿಕೊಂಡು ಇನ್ನಷ್ಟು ರೀತಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡುವಂತ ನಿಟ್ಟಲ್ಲಿ ಅನುದಾನವನ್ನು ತಂದು ಮಾಡಿಸ್ತೇವೆ ಅಂತಕ್ಕಂಥ ನಿಟ್ಟಲ್ಲಿ ನಾನು ಈ ಸಂದರ್ಭದಲ್ಲಿ
ಹೇಳೋದಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ತಮಗೆ ತಿಳಿದಿರೋ ಹಾಗೆ ಈ ಕ್ಷೇತ್ರದಲ್ಲಿ ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು, ರಸ್ತೆ ಇರ್ಬೋದು. ಈ ಭಾಗದಲ್ಲಿ ಒಂದು ಬಹಳ ಪ್ರಮುಖವಾಗಿ ಬೇಡಿಕೆ ಇರ್ತಕ್ಕಂಥದ್ದು ಇತ್ತೀಚಿನ ದಿನಗಳೆಲ್ಲ ಬಹಳ ದಿನಗಳಿಂದ ಮುಂಜನಹಳ್ಳಿಯಿಂದ ಮುದುಗುಪ್ಪಿಗೆ ಹೋಗುವಂತ ರಸ್ತೆ ಇದೆ, ಅಲ್ಲಿಂದ ಕುಪ್ಪಳ್ಳಿಗೆ, ಅಲ್ಲಿಂದ ತಂಜಾಂಕಳಿಗೆ ಹೋಗುವಂತ ರಸ್ತೆ ಏನಿದೆ ಅದು ಕೂಡ ಈ ಭಾಗದಲ್ಲಿ ಬೇಡಿಕೆ ಇರ್ತಕ್ಕಂಥದ್ದು. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಈಗಾಗಲೇ ಹಾಕಿದ್ದೇವೆ. ಮುನ್ನಳ್ಳಿಯ ಬೇರೆ ಮುನ್ನಳ್ಳಿ ಮುಖ್ಯ ರಸ್ತೆಯಿಂದ ಹಿಡಿದು ನಮ್ಮ ಮುದುಗುಪ್ಪೆ ರಸ್ತೆ ತನಕ 5 ಕೋಟಿಯ ಅನುದಾನ ಈಗಾಗಲೇ ಹಾಕಿದ್ದೇವೆ. ಅದನ್ನು ಆದಷ್ಟು ಬೇಗ ಗುದ್ದಲಿ ಪೂಜೆಯನ್ನು ಮಾಡ್ತೇವೆ ಅಂತಕ್ಕಂಥ ನಿಟ್ಟಲ್ಲೂ ಕೂಡ ತಮಗೆ ತಿಳಿಸಲಿಕ್ಕೆ ಬಯಸ್ತದೆ. ಇದರ ಜೊತೆಯಲ್ಲಿ ಇನ್ನೂ ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಬೇಕು. ಈಗ ಹೊಸಗ್ರಹರ ಕೆರೆ ಕೂಡ ಅಭಿವೃದ್ಧಿ ಆಗ್ತಾ ಇದೆ, ನೀವೆಲ್ಲ ನೋಡಿರ್ಬೋದು. ಅದು ಕೂಡ ನಮ್ಮ ಸಣ್ಣ ನೀರಾವರಿ ಇಲಾಖೆ ಅಡಿಯಲ್ಲಿ ಕಾಮಗಾರಿಗಳನ್ನು ಹಚ್ಕೊಂಡಿದ್ದೇವೆ. ಇವತ್ತು ಏನು ನಮ್ಮ ಹೊಸಗ್ರಹರ ಸ್ಟೇಷನ್ ಇಂದ ನಿರ್ಲೆಗೆ ಸಂಪರ್ಕ ಇರ್ತಕ್ಕಂಥ ರಸ್ತೆ ಇದೆ, ಆ ರಸ್ತೆ ಜಿಲ್ಲಾ ಪಂಚಾಯತಿ ಅಡಿಯಲ್ಲಿದೆ. ಅದನ್ನ ಮೇಲ್ದರ್ಜೆಗೇರಿಸುವಂತ ನಿಟ್ಟಲ್ಲಿ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. MDR ರಸ್ತೆಯನ್ನಾಗಿ ಮಾರ್ಪಾಡನ್ನ ಮಾಡಬೇಕು. ಅದಾದ್ಮೇಲೆ ಅದಕ್ಕೆ ಅನುದಾನವನ್ನು ಹಾಕಿಸಿ ಆ ಒಂದು ಕಾಮಗಾರಿಯನ್ನು ಕೂಡ ಮಾಡಿಸುವಂತ ನಿಟ್ಟಲ್ಲಿ ಮಾಡ್ತೇವೆ. ಜೊತೆಗೆ ನಮ್ಮ ಬೇರೆ ಗ್ರಾಮದಲ್ಲಿ ನಮ್ಮ ದೇವಸ್ಥಾನದ್ದು ಅಭಿವೃದ್ಧಿ ದೊಡ್ಡಮ್ಮ ಕರಿಯಮ್ಮ ದೇವಸ್ಥಾನದ ಅಭಿವೃದ್ಧಿಗೆ 20 ಲಕ್ಷ ಅನುದಾನವನ್ನ ಈಗಾಗಲೇ ಹಾಕಿದ್ದೇವೆ. ಅದು ಕೂಡ ಸಾಲದು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಅದಕ್ಕೆ ಅನುದಾನವನ್ನು ಇನ್ನಷ್ಟು ಹಾಕಿ ಒಂದು ಅಭಿವೃದ್ಧಿ ಕಾಮಗಾರಿಯನ್ನ ಮಾಡುವಂತದ್ದು ಮಾಡ್ತಾ ಇದ್ದೇವೆ. ಈಗಾಗಲೇ ಮಸೀದಿಯ ಪಕ್ಕದಲ್ಲಿ ನೀವಾಗಲೇ ನೋಡ್ತಾ ಇದ್ರೆ ಕಾಮಗಾರಿಗಳು ಆಗ್ತಾ ಇದ್ದೇವೆ. ಇನ್ನೂ ಎಲ್ಲೆಲ್ಲೂ ಕಾಮಗಾರಿಗಳು ಬಾಕಿ ಇದ್ದೇವೆ, ಅವೆಲ್ಲವನ್ನು ಕೂಡ ಮಾಡಿಸುವಂತ ನಿಟ್ಟಲ್ಲಿ. ಅದೇ ರೀತಿ ಈ ಭಾಗದಲ್ಲಿ ನಾವು ಯಾವುದೇ ಒಂದು ನಮ್ಮ ಒಂದು ಶುಭ ಒಂದು ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ನಾವು ನಮ್ಮ ಈ ಒಂದು ಈಶಾನ್ಯ ಮೂಲೆ ಇರತಕ್ಕಂಥ ನಮ್ಮ ಅರಕೆರೆ ಗ್ರಾಮದಲ್ಲಿ ಬಸವೇಶ್ವರ ದೇವಸ್ಥಾನದ ಅಲ್ಲಿಂದನೇ ನಾವು ಪ್ರಾರಂಭವನ್ನ ಮಾಡುವಂಥದ್ದು. ನಮ್ಮ ಜನಾಶೀರ್ವಾದ ಯಾತ್ರೆಯು ಕೂಡ ಅವತ್ತು ಗೋನಾರಾಯಣ ಸಾಹೇಬ್ರು ಇದ್ರು, ಅವರ ಅಮೃತಹಸ್ತದಲ್ಲೇ ಅವತ್ತೆಲ್ಲ ಮುಖಂಡಗಳ ಸಮಕ್ಷಮ ಜನಾಶೀರ್ವಾದ ಯಾತ್ರೆಯನ್ನ ಪ್ರಾರಂಭವನ್ನ ಮಾಡಿದ್ವಿ. ಅದನ್ನ ಇವತ್ತು ಏನೋ ಅಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಆಗಿರ್ತಕ್ಕಂಥ ಮುಖಂಡಗಳು CP ರಮೇಶ್ ಅವರ ಹತ್ರ ಇಲ್ಲೇ ದೇವಸ್ಥಾನವನ್ನ ಅಭಿವೃದ್ಧಿ ಮಾಡಿಸ್ಬೇಕಂತ ಹೇಳಿ ಕೇಳ್ಕೊಂಡು ಅದರಂತೆ ಅದಕ್ಕೆ ಈಗಾಗಲೇ 40 ಲಕ್ಷ ಅನುದಾನವನ್ನ ಹಾಕಿ ಪ್ರಾರಂಭವನ್ನ ಮಾಡಿದ್ದೇವೆ. ಅದಕ್ಕೆ ಇನ್ನೆಷ್ಟು ಅನುದಾನ ಬೇಕು ಅಷ್ಟು ಅನುದಾನವನ್ನು ಹಾಕಿ ಆ ದೇವಸ್ಥಾನವನ್ನ ಪೂರ್ಣಗೊಳಿಸ್ತೇವೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದರ ಜೊತೆಲಿ ಇನ್ನೂ ಏನೇನು ಕೆಲಸ ಕಾರ್ಯಗಳು ಕಾಮಗಾರಿಗಳು ಈ ಭಾಗದಲ್ಲಿ ಆಗ್ಬೇಕಾಗಿದೆ. ಅದೇ ರೀತಿಯಲ್ಲಿ ನಮ್ಮ ಚಿಕ್ಕವರುಗಳಿಗೆ ಒಂದು ಆಸ್ಪತ್ರೆಯು ಕೂಡ ಆಗಿರ್ತಕ್ಕಂಥದ್ದು, ಅದನ್ನ ಮುಂದಿನ ದಿನಗಳಲ್ಲಿ ಹೇಳೋಣ ಅನ್ಕೊಂತ ಮಳ್ಳಿಗಳ್ಳಿ ಇರ್ಬೋದು, ಜೊತೆಗೆ ಆರಂಬಳ್ಳಿ ಕೊಪ್ಪಳು, ಜೊತೆಗೆ ದೊಡ್ಡೋಡುಗುಡಿ, ಚಿಕ್ಕೋಡುಗುಡಿ, ಬೊಮ್ಮನಹಳ್ಳಿ, ಕಂಚಿನಕೆರೆ ಈ ಭಾಗದಲ್ಲಿ ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ಬೇಕಾಗಿದೆ. ಹೊಸಗ್ರಹ ಗ್ರಾಮ ಸೇರಿದ ಹಾಗೆ ಈ ಹೊಸಗ್ರಹ ಹೋಬಳಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಅನುದಾನವನ್ನು ಹಾಕಿ ಮಾಡಿಸುವಂತದ್ದು. ಈಗಾಗಲೇ ಹೊಸಗ್ರಹ ಗ್ರಾಮದಲ್ಲಿ ಅಲ್ಲಿ ನೋಡಿದ್ರ ಅಂಬೇಡ್ಕರ್ ಸಮುದಾಯ ಭವನ ಗುದ್ದಲಿ ಪೂಜೆಯನ್ನು ಮಾಡಿ ಈಗಾಗಲೇ ಕಾಮಗಾರಿ ನಡೀತಾ ಇದೆ. ಅದಕ್ಕೆ ಅದ್ರ ಜೊತೆಗೆ ನಮ್ಮ ವಾಲ್ಮೀಕಿ ಸಮುದಾಯ ಭವನಕ್ಕೂ ಕೂಡ ಆದಷ್ಟು ಬೇಗ ಅನುದಾನವನ್ನು ಹಾಕಿಸಿ ಅದರ ಗುದ್ದಲಿ ಪೂಜೆಯನ್ನು ಕೂಡ ಮಾಡಿಸುವಂತ ನಿಟ್ಟಲ್ಲಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡ್ತಾ ಇದ್ವಿ. ಅವೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಸವಿಸ್ತಾರವಾಗಿ ನಿಮ್ಗೆಲ್ಲರಿಗೂ ಕೂಡ ವಿವರಣೆಯನ್ನ ಕೊಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಕರೆದಿದ್ದೆ. ಈಗಾಗಲೇ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ನಮ್ಮ ಜನರಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ಸಂಬಂಧಪಟ್ಟ ಹಾಗೆ ನೀರನ್ನು ಹರಿಸಬೇಕು ಅಂತಕ್ಕಂಥ ನಿಟ್ಟಲ್ಲಿ ಸೂಚನೆಯನ್ನ ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಮೂಲಕವಾಗಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದನ್ನ ನಮ್ಮ ಜನರು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಲ್ಲಿ ಹೇಳ್ತಾ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ತಾವು ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ. ಜೊತೆಗೆ ಹಲವಾರು ಮುಖಂಡಗಳು, ಯುವಕ ಮಿತ್ರರು ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ನೀರು ಹರಿಸ್ಬೇಕಂತ ಹೇಳಿ ಹೇಳಿದ್ದೇನೆ. ಅಗ್ರಿಕಲ್ಚರ್ ಏನಿಲ್ಲ ಈ ಸಾರಿ ನಾವು ಪಾಂಪ್ಲೆಟ್ ಎಲ್ಲ ಕೊಟ್ಟಿದ್ದೀವಿ, ನಿಮಗೂ ಕೊಟ್ಟಿರುತ್ತೆ. ಒಳ ಹರಿವು ಎಷ್ಟಿರುತ್ತೆ ಅದೇ ರೀತಿಯಲ್ಲಿ ಹೊರ ಹರಿವು ಮಾಡ್ತೀವಿ. ಈಗ ಕುಡಿಯೋ ನೀರು ಮತ್ತೆ ಜಾನುವಾರುಗಳಿಗೆ ಜನರಿಗೆ ಕುಡಿಯೋಕೆ ನೀರು ಎಷ್ಟು ಬೇಕು ಅಷ್ಟನ್ನ ಸ್ಟೋರೇಜ್ ಮಾಡಲೇಬೇಕಾಗಿದೆ. ಆ ಸ್ಟೋರೇಜ್ ಮಾಡಿಕೊಂಡು ಮಿಕ್ಕಿದ ನೀರನ್ನ ಮಾಡ್ತೇವೆ.